ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಬಂದಿರುವ ಗ್ರಾಮಾಂತರ ಜಿಲ್ಲೆಯ ಎಲ್ಲ ಬಂಧುಗಳೇ, ನಿಮಗೆಲ್ಲ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಎಲ್ಲಿ ನೋಡೋದು, ಕರ್ನಾಟಕ ಸರ್ಕಾರ 2 ವರ್ಷಗಳ ಸಾಧನಾ ಸಮಾವೇಶವನ್ನು ಮೊಟ್ಟ ಮೊದಲನೇ ಜಿಲ್ಲೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ದಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ಉಪಸ್ಥಿತರಿದ್ದು ಇವತ್ತು ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವ ಗೆಲುವು ದಾಖಲಿಸಿದ ಮೇಲೆ ರಾಜ್ಯದ ಅಧಿಕಾರಿ ಚುಕ್ಕಾಣಿ ಹಿಡಿದ ಮೇಲೆ ಅವರು ಈ 2 ವರ್ಷವನ್ನು ಇನ್ನೇನು 15 ದಿನದಲ್ಲಿ ಪೂರ್ತಿ ಮಾಡೋರಿದ್ದಾರೆ, ನುಡಿದಂತೆ ನಡೆದಿದ್ದಾರೆ ಮತ್ತು ವಿಶೇಷವಾಗಿ 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಜೊತೆಗೆ ಅವರು ಹೇಳಿದರು 5 kg ಜೊತೆಗೆ 5 kg ಅಕ್ಕಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದರು. ಸ್ವಲ್ಪ ತಡ ಆಯಿತು, ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂತ ಸಂದರ್ಭದಲ್ಲಿ ಅದಕ್ಕೆ ಸಮವಾಗಿ ಹಣವನ್ನು ಕೊಟ್ಟರು. ಈಗ 2 ತಿಂಗಳಿಂದ 5 kg ಜೊತೆಗೆ 5 kg ಅಕ್ಕಿಯನ್ನು ಕೊಟ್ಟು ನುಡಿದಂತೆ ನಡೆದಿದ್ದಂಥ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲ ಗ್ಯಾರಂಟಿಯನ್ನು ಸಮರ್ಪಕವಾಗಿ ಮಾಡ್ಕೊಂಬಂದಿದ್ದಾರೆ. ಇದರ ಬೆನ್ನುವತ್ತಳೆ ಇಲ್ಲಿನ ಖರ್ಚುಗಳನ್ನು ಶರತ್ ಬಚ್ಚೇಗೌಡರು ಮತ್ತು ಶ್ರೀನಿವಾಸ್ ಅವರು ರವಿಯವರು ಸಾಹೇಬರಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ. ನನಗೆ 2-3 ವಿಷಯನ, ಯಾಕಂದರೆ ಜನ ಬಹಳಷ್ಟಿಂದ ಕಾಯ್ತಾ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭಾಗವಾಗಿ ನಾನು ತಮ್ಮಲ್ಲಿ 3 ವಿಷಯಗಳನ್ನು ಮಾತ್ರ ಕೇಳ್ತೀನಿ, ಮಿಕ್ಕಿದ್ದವರು ಹೇಳ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ತಾವು ಮೊದಲನೇ ಮುಖ್ಯಮಂತ್ರಿ ಆದಾಗ ಕೀರ್ತಿಶೇಷರಾದಂಥ ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಆಶೀರ್ವಾದದಲ್ಲಿ ಎತ್ತಿನ ಹೊಳೆ ಕಾರ್ಯಕ್ರಮವನ್ನು ಗ್ರಾಮಾಂತರ ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರಿಗೆ ಅಂತ ಪ್ರಾರಂಭ ಮಾಡಿದಿರಿ. ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ, ಈ 3 ಜಿಲ್ಲೆಗೆ ಕುಡಿಯೋ ನೀರನ್ನು ಕೊಟ್ಟ ಮೇಲೆ ಈ 3 ಜಿಲ್ಲೆಗಳಿರುವ ಕೆರೆಗಳಾಗಲಿ ಬೇರೆ ಕೆರೆಗಳಾಗಲಿ ಎಲ್ಲವನ್ನು ಕೂಡ ಕಟ್ಟ ಕಡೆಯ ಊರು ನಂಗಲಿ ಮುಳಬಾಗಿಲು ತಾಲೂಕು ಈ 3 ಜಿಲ್ಲೆಗೂ ಸೇರಿದಂಥ ಕಟ್ಟ ಕಡೆ ಊರು ಅಲ್ಲಿಗೆ ನೀರನ್ನು ಕೊಟ್ಟ ಮೇಲೆ ಕೆರೆಗಳಿಗೆ ತುಂಬಿಸುವಂಥ ಮಾತನ್ನು ಸಕಲೇಶ್ಪುರದಲ್ಲಿ ತಾವು ಘೋಷಣೆ ಮಾಡಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ಆ ಕೆಲಸವನ್ನು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ಆದಷ್ಟು ಬೇಗ ಟೆಂಡರ್ ಕರೆದು ಕಾಲುವೆಗಳ ಕೆಲಸವನ್ನು ಪ್ರಾರಂಭ ಮಾಡಿ, ಯಾವ ಉದ್ದೇಶಕ್ಕೆ ನೀವು ಎತ್ತಿನ ಹೊಳೆ ಕಾರ್ಯಕ್ರಮವನ್ನು ಮಾಡಿದ್ರಿ ಆ ಉದ್ದೇಶ ಸಫಲವಾಗಬೇಕಾದ್ರೆ ಕಟ್ಟ ಕಡೆಯ ಗ್ರಾಮಕ್ಕೆ ನೀರನ್ನು ಕೊಡುವಂಥದ್ದು ಅಚ್ಚನೆ ಕೊಟ್ಟಿದ್ರಿ, ಅದು ಆಗಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ. ಬಹಳ ವಿಶೇಷವಾಗಿ ಅಕ್ಟೋಬರ್ 23 ಗಾಂಧಿ ಜಯಂತಿ ದಿನ ಮಧು ಬಂಗಾರಪ್ಪನವರು ಒಂದು ಕಾರ್ಯಕ್ರಮವನ್ನು ಇಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಪಬ್ಲಿಕ್ ಸ್ಕೂಲ್ಸನ್ನು ಮಾಡಬೇಕು, ಹಳ್ಳಿಗಾಡಿನ ಜನಕ್ಕೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಬೇಕಂತ CSR ಫಂಡನ್ನು ಕೊಡಬೇಕಂತ ಪ್ರಾರಂಭ ಮಾಡಿದಂಥವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇದಕ್ಕೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿದರು. ಅವರ ದಾರಿಯಲ್ಲಿ ಈ ಜಿಲ್ಲೆಯಲ್ಲಿರುವ 101 ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಲ್ಲ ಪ್ರತಿ ಶಾಲೆಗೂ ಕೂಡ CSR ಫಂಡ್ ಮುಖಾಂತರ 150 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಕಾನ್ವೆಂಟ್ ಮಟ್ಟಿಗೆ ಶಾಲೆಗಳನ್ನು ಅಭಿವೃದ್ಧಿ ಮಾಡುವಂಥ ಒಂದಕ್ಕೆ ಈಗಾಗಲೇ CSR ಫಂಡ್ ಮಂಜೂರಾಗಿದೆ 150 ಕೋಟಿ. ಕೆಲಸವನ್ನು ಇವತ್ತು ತಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಇವೆರಡು ಮುಖ್ಯವಾದ. ಕೃಷ್ಣ ಬೈರೇಗೌಡರು ಹೋದಲಾತದ ಇದನ್ನು ಸರ್ವೆ ಮಾಡಿ ಬೋರ್ಡ್ ಮಾಡಿ ಜನರಿಗೆ ಹಕ್ಕುಪತ್ರವನ್ನು ಕೊಡಬೇಕಂತ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಜಿಲ್ಲೆಯಾಗಿ ಅತಿ ಹೆಚ್ಚು ರೈತರಿಗೆ ನಾವು ಬೋರ್ಡ್ ಮಾಡಿ ಅದರ ಸರ್ಟಿಫಿಕೇಟನ್ನು ಇವತ್ತು ತಮ್ಮ ಮುಖಾಂತರ ಕೊಡಿಸ್ತಾ ಇದ್ದೀವಿ. ಬೋಸರಾಜ್ ಅವರು ಒಂದಷ್ಟು ಇವತ್ತು ವೃಷಭಾವತಿ ಯಾವ ರೀತಿ ನೀವು 1,000 ಕೊಟ್ಟು 1,000 ಕೋಟಿ ಕೊಟ್ಟು ಇದನ್ನು ಚಾಲನೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ನೆಲಮಂಗಲದಲ್ಲಿ
ನಮ್ಮದು 3ನೇ ಸ್ಟೇಜಲ್ಲಿದೆ, ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ. ಅದನ್ನು ವಿಶೇಷವಾಗಿ ಪರಿಗಣಿಸಿ 1,000 ಕೋಟಿಯಲ್ಲಿ 250 ಕೋಟಿ ಈಗಾಗಲೇ ರೆಡಿ ಇದೆ. ಇನ್ನು 650 ಕೋಟಿ ರೂಪಾಯಿಯನ್ನು ಕೊಟ್ಟು ಇದನ್ನು ಪ್ರಾರಂಭ ಮಾಡಬೇಕು ಈಗಲೇ, ಅಲ್ಲದಿದ್ದರೆ 3 ವರ್ಷ ಲೇಟ್ ಆಗ್ತದೆ, ಈಗಲೇ ಆಗಬೇಕಂತ ಒಂದು ಮನವಿಯನ್ನು ಮಾಡಿ. ಬಹುತೇಕ ಜಮೀರ್ ಸಾಹೇಬರು, ಬಹುತೇಕ ನಾನು ನೋಡಿದ ಮಂತ್ರಿಗಳಲ್ಲಿ ಸಕಾಲಕ್ಕೆ ಅರ್ಜಿಯನ್ನು ತೆಗೆದುಕೊಂಡು ಬಡವರಿಗೆ, ಅಲ್ಪಸಂಖ್ಯಾತರಿಗೆ, ವಸತಿಹೀನರಿಗೆ ವಸತಿ ಕೊಡೋದು ಜೊತೆಗೆ ಮನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ ಧೀಮಂತ ನಾಯಕ ಜಮೀರ್ ಸಾಹೇಬರು ಅವರಿಗೆ ವಿಶೇಷ ಧನ್ಯವಾದಗಳನ್ನು ಕೊಡಿಸ್ತೇನೆ. ಅದೇ ರೀತಿ ಮಹದೇವಪ್ಪನವರು, ನೀವು ಯಾವುದು ಕೇಳಿದ್ರೆ ಎಲ್ಲ ಕೊಡ್ತೀನಿ, ಸ್ವಲ್ಪ ತಡ ಆಗಿದೆ ನೀವು ಕೇಳಿದ್ದು, ನಿಮ್ಮ ಪಟ್ಟಿ ಕೊಡಿ ಎಷ್ಟಿದ್ರೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ನುಡಿದಂತೆ ನಡೀತಾರೆ, ಯಾಕಂದರೆ ಅವರದೇ ಆದಂಥ ಸಿದ್ಧಾಂತ ಇದೆ, ನಮಗೆ ನಂಬಿಕೆ ಇದೆ. ನಾವು ಪಟ್ಟಿ ಅವ್ರಿಗೆ ಕೊಟ್ಟಿದ್ದೀವಿ, ಆ ಕೆಲಸವನ್ನೆಲ್ಲ ಕೂಡ ಮಹದೇವಪ್ಪನವ್ರು ಮಾಡಿಕೊಡ್ತಾರೆ. ಯಾಕಂದರೆ ಸಂವಿಧಾನವನ್ನು ಭಾರತ ದೇಶಕ್ಕೆ ಜಗತ್ತಕ್ಕೆ ಅದನ್ನು ಓದಿ ಬೇರೆ ಕೆಲಸ ಮಾಡಿ ಅಂತ ಹೇಳಿಕೊಟ್ಟಂಥ ಮಹಾನ್ ಚೇತನ ಮಹದೇವಪ್ಪನವರು ಇಲ್ಲಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ನಮ್ಮ ಪಟ್ಟಿ ಏನಿದೆ ಅದನ್ನು ಮಂಜೂರು ಮಾಡಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಅವ್ರು ಕೇಳ್ತೀನಿ. ವೇದಿಕೆ ಮೇಲಿರುವ ಎಲ್ಲ ನಮ್ಮವರು ಮುಖ್ಯಸ್ಥರಿದ್ದಾರೆ. 5 ನಿಮಿಷದಲ್ಲಿ ಶರತ್ ಬಚ್ಚೇಗೌಡರು, ರವಿಯವರು ಮತ್ತು ಶ್ರೀನಿವಾಸ್ ಅವರು ಭಿನ್ನಮತಗಳನ್ನು ಅರ್ಪಿಸಿದ ಮೇಲೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಆಮೇಲೆ ಮುಖ್ಯಮಂತ್ರಿಗಳು ಮಾತಾಡಿ ಮನೆಗೊಂದು ಉದ್ಯೋಗವನ್ನು ಕೊಡ್ತೀನಿ ಅಂತ ಘೋಷಣೆ ಮಾಡಿದೆ. ಕೋಲಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದು ಹೋಂಡಾ ಕಂಪನಿಯನ್ನು ಶುರು ಮಾಡಿದಾಗ ನಾವು 10,000 ಜನ ಕೂಡ ಕೆಲಸ ಮಾಡ್ತಿಲ್ಲ. ಇವತ್ತು ರಸ್ತೆಗಳು, ನಾನು ರಸ್ತೆ ಮಂತ್ರಿ ಆಗಿದ್ದಾಗ ಆ ಭಾಗದಲ್ಲಿ ರಸ್ತೆಗಳು ಕೊಟ್ಟೆ, ಕೈಗಾರಿಕೆ ಬಂತು. ಇವತ್ತು ಅಲ್ಲಿ 1,00,000 ಕುಟುಂಬಗಳು ಇವತ್ತು ಜೀವನ ಮಾಡ್ತಾ ಇದ್ದಾರೆ, ಕೆಲಸ ಕೊಟ್ಟಿದ್ದಾರೆ ಕಂಪನಿಗಳು. ನಸೀರ್ ಅಹಮದ್ ಅವರು ಈ ಎಲ್ಲ ಕೆಲಸಗಳು ಕೂಡ ಕೋಲಾರದ ನಮ್ಮ ಜೊತೆಯಲ್ಲಿದ್ದು, ಪ್ರಾರಂಭದಲ್ಲಿ ನಾನು ಪಾರ್ಲಿಮೆಂಟ್ ಸದಸ್ಯನಾಗಬೇಕಾದಾಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಮುನಿಯಪ್ಪನವರು, ನಜೀರ್ ಅಹಮದ್ ಅವರು, ನಾಗರಾಜ್ ಅವರ ಮಾಡಿದಂಥ ಸಹಾಯವನ್ನು ಮರೆಯೋಂಗಿಲ್ಲ. ಅವರೆಲ್ಲರ ಕೊಟ್ಟಂಥ ಶಕ್ತಿಯಿಂದ 1,00,000 ಕುಟುಂಬಗಳು ಇವತ್ತು ಜೀವನ ಮಾಡ್ತಾ ಇದ್ದಾರೆ. ನನ್ನ ಚಿಂತನೆ, ಗ್ರಾಮಾಂತರ ಜಿಲ್ಲೆಯಲ್ಲಿರುವ 2.5 ಲಕ್ಷ ಕುಟುಂಬಗಳಿಗೆ ಒಂದು ಮನೆಗೆ ಒಂದು ಉದ್ಯೋಗ ಕೊಡಬೇಕಂತ ಪ್ರಾರಂಭ ಮಾಡಿದ್ದೇನೆ. ಈಗಾಗಲೇ 5,000 ಯುವಕರಿಗೆ, ಯುವತಿಯರಿಗೆ ಕೆಲಸವನ್ನು ಕೊಡಿಸಿದ್ದೇವೆ. ಮುಂದೆ ದಿನಗಳಲ್ಲಿ ಉಳಿದೆಲ್ಲವನ್ನು ಕೊಡಬೇಕಂತಿದ್ದೀವಿ. ತಮ್ಮ ಆಶೀರ್ವಾದವನ್ನು ಕೇಳ್ತೀನಿ. ಮುಖ್ಯ ವಿಷಯಗಳು ನಮ್ಮ ಶಾಸಕರು ಮಾತಾಡ್ತಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಲಿಕ್ಕೆ ಕಾರಣಭೂತರಾದಂಥ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸಿ, ನಮ್ಮ ಬೇಡಿಕೆಗಳ ಭಿನ್ನಮತಳಿಯನ್ನು ಪೂರ್ತಿ ಪ್ರಮಾಣದಲ್ಲಿ ಮಂಜೂರು ಮಾಡಬೇಕು, ನಮ್ಮ ಭಾಷಣದಲ್ಲಿ ಅದನ್ನು ಹೇಳಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೆ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.